ರೇವಣ್ಣ ಮತ್ತೆ ಟಿಕೆಟ್ ಬುಕ್ ಮಾಡಿದ್ದಾರೆ ಜರ್ಮನಿಯಿಂದ ಬೆಂಗಳೂರಿಗೆ. ಇವರು ಟಿಕೆಟ್ ಬುಕ್ ಮಾಡಿದ್ದು ಆಯಿತು, ಅದನ್ನು ಕ್ಯಾನ್ಸಲ್ ಮಾಡಿದ್ದು ಆಯಿತು. ನಾಲ್ಕು ಬಾರಿ ಅವರು ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ರು. ಈಗ 5ನೇ ಬಾರಿ ಮತ್ತೆ ಟಿಕೆಟ್ ಅನ್ನು ಬುಕ್ ಮಾಡಿದ್ದಾರೆ. LH764 ಲುಫ್ತಾನ್ಸಾ ವಿಮಾನದಲ್ಲಿ ಟಿಕೆಟ್ ಬುಕ್ ಆಗಿದೆ. ಇಂದು ಬೆಳಗ್ಗೆ ಪ್ರಜ್ವಲ್ ರೇವಣ್ಣ ಟಿಕೆಟ್ ಬುಕ್ ಮಾಡಿದ್ದಾರೆ. ಇವತ್ತು ಮಧ್ಯರಾತ್ರಿ ಆ ವಿಮಾನ ಬೆಂಗಳೂರನ್ನು ತಲುಪುತ್ತೆ. ಲುಫ್ತಾನ್ಸಾ ಏರ್ಲೈನ್ಸ್ಗೆ ಸೇರಿದಂಥ ವಿಮಾನ ಇದು. ಈ ಹಿಂದೆ ಬುಕ್ ಮಾಡಿದ್ರು, ಕ್ಯಾನ್ಸಲ್ ಮಾಡಿದ್ರು, ಮತ್ತೊಂದ್ಸರಿ ಬುಕ್ ಮಾಡಿದ್ರು, ಕ್ಯಾನ್ಸಲ್ ಮಾಡಿದ್ರು, ನಾಲ್ಕು ಸರಿ ಆಯಿತು. ಈಗ ಕ್ಯಾನ್ಸಲ್ ಮಾಡಿದಂಥ ವಿಮಾನದಲ್ಲೇ ಅವರು ಮತ್ತೆ ಟಿಕೆಟನ್ನು ಬುಕ್ ಮಾಡಿದ್ದಾರೆ ಬಿಸಿನೆಸ್ ಕ್ಲಾಸಲ್ಲಿ. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ, ಅಂದರೆ ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಅದು ಜರ್ಮನಿಯಿಂದ ಹೊರಡುತ್ತೆ. ಮಧ್ಯರಾತ್ರಿ ಅದು ಬೆಂಗಳೂರನ್ನು ತಲುಪುತ್ತೆ. ದಯಾನಂದ ಮೂರ್ತಿ ಅರಣ್ಯ ಕೃಷಿ ಮಾಡಿ 2 ಎಕರೆಯಲ್ಲಿ 50 ಲಕ್ಷ ಗಳಿಸಲಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಿಜಕ್ಕೂ ಬರ್ತಾ ಇದ್ದಾರಾ ಅಥವಾ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ತಾರಾ? ಈ ಮುಖಾಂತರ ಏನು ಅಂದರೆ 10 ಬಾರಿ ಈ ರೀತಿಯಾಗಿ ಅಥವಾ ಮತ್ತಿನ ಯಾವುದಾದ್ರೂ ಒಂದು ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ಏನಾದರೂ ಇದೆಯಾ? ಏನಿದೆ ಹಾಗಾದರೆ ಪ್ರಜ್ವಲ್ ರೇವಣ್ಣನ ಮನಸ್ಸಲ್ಲಿ? ಯಾಕೆ ಪದೇ ಪದೇ ಈ ರೀತಿ ಟಿಕೆಟ್ ಬುಕ್ ಮಾಡೋದು, ಕ್ಯಾನ್ಸಲ್ ಮಾಡೋದು? ಯಾರಾದರೂ ಏನಾದರೂ ಇನ್ಸ್ಟ್ರಕ್ಷನ್ಸ್ಗಳು ಕೊಡ್ತಾ ಇದ್ದಾರಾ, ಸಲಹೆಗಳನ್ನು ಕೊಡ್ತಾ ಇದ್ದಾರಾ ಈ ರೀತಿ ಮಾಡಿ ಅಂತ? ಇವ್ರು ಯಾವಾಗ ಟಿಕೆಟ್ ಬುಕ್ ಮಾಡ್ತಾರಲ್ಲ, ಬುಕ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ SIT ಅಲರ್ಟ್ ಆಗುತ್ತೆ, ಬೇರೆ ಬೇರೆ ವಿಮಾನ ನಿಲ್ದಾಣಗಳಿಗೆ ಮಾಹಿತಿ ಹೋಗುತ್ತೆ. ಅಷ್ಟೇ ಅಲ್ಲ, ಒಂದು ಟೀಮ್ ಬಂದು ಬೀಡು ಬಿಟ್ಟಿರುತ್ತೆ, ಹಗಲು ರಾತ್ರಿ ಕಾಯ್ತಾ ಇದೆ, ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಬರ್ಬೋದು ಅಂತ. ಈಗ ಮತ್ತೊಂದು ಸರಿ ಅವರು ಟಿಕೆಟನ್ನು ಬುಕ್ ಮಾಡಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ, ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ 2 ಗಂಟೆಗೆ ಅಲ್ಲಿಂದ ಹೊರಡುತ್ತದು ಜರ್ಮನಿಯಿಂದ. ಮಧ್ಯರಾತ್ರಿ ಅಥವಾ ಬೆಳಗಿನ ಜಾವ ವಿಮಾನ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಬಂದು ತಲುಪುತ್ತೆ. ಸೊ ಹಾಗಾದರೆ ವಿಮಾನ ಏರ್ತರ ಏನು ಎತ್ತ ಗೊತ್ತಾಗುತ್ತೆ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ನಮ್ಮ ಪ್ರತಿನಿಧಿ ನವೀನ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಬೆಳಗಿನೂ ಕೂಡ ನವೀನ್ ಜೊತೆ ನಾವು ಮಾತಾಡಿದ್ವಿ, ಎಷ್ಟು ಸರಿ ಅವರು ಟಿಕೆಟ್ ಬುಕ್ ಮಾಡಿದ್ರು, ಎಷ್ಟು ಸರಿ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ. ನವೀನ್, ಹಾಗೆ ನೀವು ಸಂಪರ್ಕದಲ್ಲಿರಿ. ಇದಕ್ಕೆ ಸಂಬಂಧಪಟ್ಟಂಗೆ ಗೃಹ ಸಚಿವರು ಕೂಡ ಮಾತಾಡಿದ್ದಾರೆ. ಗೃಹ ಸಚಿವರು ಏನು ಹೇಳಿದ್ರು? ವೆರಿ ಇಂಪಾರ್ಟೆಂಟ್ ಸಂಗತಿ. ಈ ರೀತಿ ಟಿಕೆಟನ್ನು ಬುಕ್ ಮಾಡುವಂಥದ್ದು, ಕ್ಯಾನ್ಸಲ್ ಮಾಡುವಂಥದ್ದು ಇದೇ ನಡೀತಾ ಇದೆ. ಜೊತೆಗೆ ಪೊಲೀಸರು ಕೂಡ ಯಾವ ರೀತಿ ಅಲರ್ಟ್ ಆಗಿದ್ದಾರೆ. ಬನ್ನಿ ಗೃಹ ಸಚಿವರು ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳಿದ್ರು ನೋಡೋಣ. ಅದೆಲ್ಲ SIT ಗೊತ್ತಿರುತ್ತೆ. ಅವರು ತನಿಖೆ ನಡೆಯುವಾಗ ಅವ್ರು ಯಾವ ವಿಷಯ ಹೇಳಬೇಕು, ಯಾವ ವಿಷಯ ಹೇಳಬಾರ್ದು, ಅದನ್ನು ಸಾರ್ವಜನಿಕ ವಲಯಕ್ಕೆ ಯಾವ್ದು ಬರ್ಬೋದು, ಯಾವ್ದು ಇರಬಾರ್ದು ಅಂತ ಹೇಳ್ತಾರೆ. ನಿಮಗೆ ಗೊತ್ತಿದ್ರೆ ನೀವು ಹೇಳಿದರೆ ಸಹಾಯ ಆಗುತ್ತೆ. ಅದಕ್ಕೆ ನಾನು ಕೇಳಿದ್ದು, ನಿಮ್ಗೆ ಏನಾರ ಗೊತ್ತಿದ್ರೆ ಹೇಳಿಯಪ್ಪ, ಸಹಾಯ ಆಗುತ್ತೆ. ಕೆಲವು ಟೈಮ್ನಲ್ಲಿ ಏನಾಗುತ್ತೆ, ಇಂಟೆಲಿಜೆನ್ಸ್ನವ್ರಿಗೆ ಗೊತ್ತಿರಲ್ಲ, ಬೇರೆಯವ್ರಿಗೆ ಗೊತ್ತಿರುತ್ತೆ. ಅಂಥ ಟೈಮ್ನಲ್ಲಿ ಅದನ್ನು ಹೇಳಿದರೆ ಸಹಾಯ ಆಗುತ್ತೆ. ಸೊ ಇದು ಸಂಗತಿ. ಗೃಹ ಸಚಿವರು ಹೇಳಿದಂಥ ಮಾತನ್ನು ಕೂಡ ಅರ್ಥ ಇದೆ. ಯಾವ ಬರ್ತಾರೆ, ಯಾವ ಬರಲ್ಲ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಗೊತ್ತಿರುತ್ತೆ. ಎಲ್ಲವನ್ನೂ ಕೂಡ ರಿವೀಲ್ ಮಾಡಬೇಕು ಅಂತ ಕೂಡ ಇಲ್ಲ ಅನ್ನುವಂಥ ಮಾತು.